ನಿಮ್ಮನ್ನು ಏನು ಇಂಟ್ರಡ್ಯೂಸ್ ಮಾಡಬೇಕು ಅಂತಲೇ ಕನ್ಫ್ಯೂಷನ್ ಇತ್ತು ನನಗೆ. ಬರೀ ಮಾಜಿ ಸಂಸದ ಅನ್ಬೇಕಾ, ಮಾಜಿ ಪತ್ರಕರ್ತ ಅನ್ಬೇಕಾ, ಹಿಂದುತ್ವವಾದಿ ನಾಯಕ ಅನ್ಬೇಕಾ, BJP ನಾಯಕ ಅನ್ಬೇಕಾ, ಅಥವಾ ಬಂಡಾಯ ಬಣದ ಸದಸ್ಯ ಅನ್ಬೇಕಾ ಅಂತ. ಇದು ಬಹಳ ಜನರ ಮನಸ್ಸಲ್ಲಿ ಈ ರೀತಿಯ ಗೊಂದಲನೂ ಇದೆ. ಹೌದು ಹೌದು. ಪ್ರತಾಪ್ ಸಿಂಹನಿಗೆ ಏನಂತ ಕರಿಬೇಕು ಅಂತ, ಅದರಲ್ಲೂ ಕೂಡ ಮಾಧ್ಯಮದಲ್ಲಿ ಮಾತ್ರ ಇದು ನನಗೆ ಕಾಲಕ್ಕೆ ತಕ್ಕ ಹಾಗೆ ನನಗೆ ಹೊಸ ಹೊಸ ಹಣೆಪಟ್ಟಿಗಳು, ಹೆಸರುಗಳು ಸಿಗ್ತಾ ಇರ್ತವೆ. ಆದರೆ ನಾನು ಮೂಲತಃ ಹೇಳಬೇಕು ಅಂತಂದರೆ, ನಾನು 1968ರಲ್ಲಿ ನಡೆದಂಥ ಮೊದಲ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜನಸಂಘದ ದೀಪದ ಗುರುತಿನಿಂದ ಗೆದ್ದು ಹಾಸನ ಜಿಲ್ಲೆಯಲ್ಲಿ ಪಂಚಾಯಿತಿ ಚೇರ್ಮನ್ ಆದಂತಹ ಜನಸಂಘದ ಮೊದಲನೇ ವ್ಯಕ್ತಿ ಮಗ ನಾನು. ನಮ್ಮಪ್ಪ 10 ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥವ್ರು. ಅದಾದ ನಂತರ BB ಶಿವಪ್ಪನವರಿಗೆ ಅವ್ರ ಕಡೆವರೆಗೂ ಅವ್ರು ಕೆಲಸವನ್ನು ಮಾಡಿದರು. ನಾನು ಆ ಹಿನ್ನೆಲೆಯಿಂದ ಬಂದವನು. ನಾನು ITCನ 1986ರಲ್ಲಿ ಮಾಡಿ, ನಮ್ಮಪ್ಪ ITC OTC ನಾಗ್ಪುರದಲ್ಲಿ OTCನ ಮಾಡಿದ್ದಾರೆ. ನಮ್ಮಪ್ಪನೂ ಸೈಂಟ್ ಫಿಲೋಮಿನಸ್ ಕಾಲೇಜು ಮೈಸೂರಿನಲ್ಲಿ ಓದ್ತಾ ಇರಬೇಕಾದ್ರೆ ಶಾಖೆ ಮಾಡ್ತಾಯಿದ್ರು. ಅವರು ಹಾಸ್ಟೆಲಲ್ಲಿ ಇದ್ರೂ ಕೂಡ ಹೊರಗಡೆ ಹೋಗಿ ಶಾಖೆ ಮಾಡೋರು ಅವರು. ಹಾಗೆ ನಾನು ಶಾಖೆಯನ್ನು ಮಾಡಿದಂಥವನು. ನಾನು ಪತ್ರಕರ್ತನಾಗಿ ಬಂದಾಗಲೂ ಕೂಡ ನಾನು ನೇರವಾಗಿ ಹೇಳಬೇಕು ಅಂತ ಹೇಳಿದರೆ, ನಾನು ರೈಟಿಸ್ಟ್ ಐಡಿಯಾಲಜಿನೇ ನಾನು ಪ್ರತಿಪಾದಿಸ್ತಾ ಬಂದಿದ್ದು. ನಾನು ರಾಷ್ಟ್ರೀಯತೆಯೇ ಪ್ರತಿಪಾದಿಸ್ತಾ ಬಂದಿದ್ದು. ನಾನು ಮೋದಿಯವರ ಬಯೋಗ್ರಫಿನೂ ಕೂಡ ಬರಿತಾ ಬಂದೆ. ನನ್ನ ದಿಕ್ಕನ್ನು ನೀವು ನೋಡಿದಾಗ, ಮತ್ತು ನಾನು ಸಂಸದನ ಆದ ನಂತರ ಅಥವಾ ನನಗೆ ಸಂಸದನ ಆಗುವ ಮೊದಲು ನನಗೆ ಟಿಕೆಟ್ ಕೊಡುವಕ್ಕೆ ಇದ್ದಂಥ ಮಾನದಂಡಗಳನ್ನು ನೋಡಿದಾಗಲೂ ಕೂಡ ನಾನೊಬ್ಬ ರಾಷ್ಟ್ರವಾದಿ, ನಾನೊಬ್ಬ ಈ ಒಂದು BJPಯ ಚಿಂತನೆಗಳೇನಿದೆ, ಈ ರಾಷ್ಟ್ರವಾದ ಅಂತ ಏನಿದೆ, ಇದಕ್ಕೆ ಪೂರಕವಾಗಿ ಬರೆಯೋನು ಅನ್ನೋ ಕಾರಣಕ್ಕೋಸ್ಕರ ನನಗೆ ಟಿಕೆಟ್ ಕೊಟ್ಟರು. ಅದು ಸಂಘ ನನಗೆ ಕೊಟ್ಟಿದ್ದು. ಈ ಒಂದು ರೈಟಿಸ್ಟ್ ಐಡಿಯಾಲಜಿಯಿಂದಲೇ ನಾನು ಬಂದವನಾದ್ಮೇಲೆ ನನಗೆ ಬೇರೆ ಹಣಪಟ್ಟಿಗಳನ್ನು ಹೆಂಗೆ ಕೊಡೋಕ್ಕಾಗುತ್ತೆ? ಅದು ಮೀಡಿಯಾದಲ್ಲಿ ಏನೋ ಬೇರೆ ಬೇರೆ ಥರ ಅದನ್ನು ವಿಶ್ಲೇಷಣೆ ಮಾಡ್ಬೋದು. ಈಗ ನಾನು 2014ನಲ್ಲಿ MP ಆದ ನಂತರ 2015ನಲ್ಲಿ ಹುಣಸೂರಿನಲ್ಲಿ ಹನುಮಾನ್ ಜಯಂತಿ ವಿಚಾರದಲ್ಲಿ ಗಲಾಟೆ ಆಯಿತು. ಹೌದು. ನಾನು ಅವಾಗ ಪೊಲೀಸರು ಇದ್ರ ಮೇಲೆ ಜೀಪ್ ಹತ್ತಿ, ಅದು ನನ್ನ ಇನೋವಾ ಕಾರ್ನ ನಾನೇ ಹಚ್ಚಿದೆ, ಅದು ಇದು ನನ್ನ ಮೇಲೆಲ್ಲ 2 ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿರೋ. ಪ್ರತಾಪ್ ಸಿಂಹ ಇವನು ಹನುಮಾನ್ ಜಯಂತಿನ ಈ ಭಾಗದಲ್ಲಿ ಯಾವ ಜಯಂತಿ ಇರಲಿಲ್ಲ, ಇವನು ಯಾವುದೋ ಹುಟ್ಟಾಕೊಂಡು ಹುಣಸೂರಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ನಡೀತೈತಿ, ಇಲ್ಲ ಅಂತಲ್ಲ. ಇದನ್ನು ಇವನೇನೋ ಕೋಮುವಾದನ ಹುಟ್ಟಾಕಕ್ಕೆ ಬಂದುಬಿಟ್ಟಿದ್ದಾನೆ, ಇವನು ದೊಡ್ಡ ಕೋಮುವಾದಿ, ನಮ್ಮ ಮೈಸೂರು ಭಾಗದಲ್ಲಿ ಕೋಮುವಾದನೇ ಇಲ್ಲ, ಇವನು ಯಾವುದೋ ಬಂದು ಕೋಮುವಾದವನ್ನು ಹುಟ್ಟಾಕಕ್ಕೆ ಹೋಗಿದ್ದಾನೆ ಅಂತ ನನಗೆ ಅವಾಗ ಕೋಮುವಾದದ ಹಣಪಟ್ಟಿನ ಕಟ್ಟಿದ್ರು. ಅದಂತರ ಎಲ್ಲ ಕಡೆನೂ ಕೂಡ ಪಿರಿಯಾಪಟ್ಟಣದಲ್ಲಿ ಹನುಮಾನ್ ಜಯಂತಿ ಪ್ರಾರಂಭ ಮಾಡಿದ್ರು. ಇವತ್ತು ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆ, ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಹನುಮಾನ್ ಜಯಂತಿ ಶುರುವಾಯಿತು. ಆಮೇಲೆ ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಏನು ಮಾಡಿದ್ರು, ಅವರು ಮಹಿಷ ದಸರಾ ಅಂತೇಳಿ ಹೇಳ್ಬಿಟ್ಟು ಒಂದಷ್ಟು ಜನ ಮಾಡಲಿಕ್ಕೆ ಅಂತ ಹೋದಾಗ ಅವರು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು. ಆಗ ಅದನ್ನು ವಿರೋಧಿಸಿದೆ. ನಮ್ಮ ಯಡಿಯೂರಪ್ಪ ಸಾಹೇಬ್ರು 2019ರಲ್ಲಿ ಅವರು ಮುಖ್ಯಮಂತ್ರಿಯಾಗಿ, ಅಲ್ಲಿ 19ರಲ್ಲಿ ಮುಖ್ಯಮಂತ್ರಿಯಾಗಿ ಬಂದ ನಂತರ, ಜುಲೈನಲ್ಲಿ ಬಂದಾದ ನಂತರ ನಾನೇನು ಮಾಡಿದೆ, ಫಸ್ಟ್ ಕೆಲಸ ಏನು ಮಾಡಿದ್ದು ಅಂದರೆ, ಫಸ್ಟ್ ಆ ಮಹಿಷಾದಸನ ಹೊಡೆದಾಕಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸಿದೆ. ಇವನು ಯಾರೋ ದಲಿತ ವಿರೋಧಿ ಅಂತ ಒಂದಷ್ಟು ಜನ ಹಣೆಪಟ್ಟಿ ಕಟ್ಟಿದ್ರು. ಆದರೆ ಅತಿ ಹೆಚ್ಚು ತಾಯಿ ಚಾಮುಂಡೇಶ್ವರಿಯ ಭಕ್ತರಿರೋದೇ ದಲಿತರಿದ್ದಾರೆ. ಭಾಳ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆನ ಮತ್ತು ಹಬ್ಬವನ್ನು ಬಹಳ ಭಕ್ತಿಭಾವದಿಂದ ಮಾಡ್ತಾರೆ. ಆಗ ನನ್ನನ್ನು ದಲಿತ ವಿರೋಧಿ ಅಂತೇಳಿ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರವನ್ನು ಮಾಡಿದರು. ಅದಾದ ನಂತರ ಒಂದೊಂದು ವಿಷಯಗಳು ಬಂತು. ಆ ವಿಷಯಗಳು ಬಂದಾಗ, ಇಶ್ಯೂಸ್ ಬಂದಾಗ ನಾನು ಮಾತಾಡ್ತಿದ್ದ ರೀತಿ ಏನಿದೆ, ಈಗ ಹರ್ಷ ಮರ್ಡರ್ ಕೇಸ್ ಆದಾಗ ನಮ್ಮ ಪಾರ್ಟಿ ಆಫೀಸಲ್ಲಿ ನಿಂತ್ಕೊಂಡ್ಬಿಟ್ಟು ನಮ್ಮ ಪಾರ್ಟಿಯಲ್ಲಿ ಲೀಡರ್ಶಿಪ್ಪು ಚೆನ್ನಾಗಿ ನಡ್ಕೊಳ್ಳಿಲ್ಲ, ಇದನ್ನು ಎನ್ಕೌಂಟರ್ ಮಾಡ್ಬೋದಿತ್ತು ಅಂತ ಹೇಳಿದಾಗ ನಾನು ಪಕ್ಷ ವಿರೋಧಿಯಾಗಿಯೂ ಕಾಣಿಸ್ಬೋದು, ನಾನು ಬಂಡಾಯಗಾರನಾಗಿಯೂ ಕಾಣಿಸ್ಬೋದು. ಇವತ್ತು ವಫ್ದ್ ವಿಚಾರ ಬಂದಿದೆ. ವಿಚಾರ ಬಂದಾಗ ನಾನು ಯತ್ನಾಳ್ರು, ಅದು ಬಿಜಾಪುರದಲ್ಲಿ ಆ ಸಮಸ್ಯೆ ಪ್ರಾರಂಭ ಆಗಿದ್ದು. ಹಾಗಾಗಿ ಯತ್ನಾಳ್ರು ಅದನ್ನು ಒಂದು ಲೀಡ್ ತೊಗೊಂಡು ಅವರು ಅಲ್ಲಿಗೆ ಕೇಂದ್ರ ಸಚಿವರಾಗಿರುವಂಥ ಶೋಭಾ ಕರಂದ್ಲಾಜೆ ಅವ್ರನ್ನ ಕರೆಸಿದ್ರು, ಅಲ್ಲಿಗೆ JPC ಚೇರ್ಮನ್ನ ಕರೆಸಿದ್ರು, ಅಹೋರಾತ್ರಿ ಧರಣಿಯನ್ನು ಮಾಡಿದರು. ಅದಕ್ಕೊಂದು ಸೈಂಟಿಫಿಕ್ ಆಗಿ ಅದಕ್ಕೆ ಒಂದು ಅಪ್ರೋಚನ್ನು, ಅದನ್ನು ಯಾವ ರೀತಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೊರಟರು. ಈಗ ಅವ್ರ ಜೊತೆ ನೀನು ಭಾರತ ಅಂತ ಹೇಳಿ ನನಗೆ ಕರೆದ್ರು. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಆ ಪ್ರೊಟೆಸ್ಟಲ್ಲಿ ಕೂತ್ಕೊಂಡೆ. ಈ ಮಧ್ಯದಲ್ಲಿ ನಾನು ಮುತಾಲಿಕರಿಗೂ ನನಗೂ ಭಾಳ ಆಪ್ತವಾದಂಥ ಸಂಬಂಧ ಇದೆ. ಮುತಾಲಿಕರು ಕಾರ್ಕಳದಲ್ಲಿ ನಮ್ಮ ಪಕ್ಷದ ನಾಯಕರಾಗಿರುವಂಥ ಸುನಿಲ್ ಕುಮಾರ್ ಅವರ ವಿರುದ್ಧನೇ ಎಲೆಕ್ಷನ್ಗೆ ನಿಂತಿದ್ದವರು. ಅಂದರೆ ನೀವು ನೋಡಿ, ಆದರೆ ಅವ್ರ ಜೊತೆ ನನಗೆ ಆಪ್ತ ಸಂಬಂಧ ಇದೆ. ಏನಕ್ಕೆ ಅಂತಂದರೆ, ನಂದು ಕೋರ್ ಐಡಿಯಾಲಜಿ ಏನಿದೆ, ನಂದು ಹಿಂದುತ್ವ ಆಗಿದೆ. ನಂದು ಏನು, ನನ್ನ ಬೇರೆ ಬೇರೆ ಇಶ್ಯೂಗೆ ತಕ್ಕ ಹಾಗೆ ನಾನು ಬದಲಾಗಲ್ಲ. ನಾನು ಒಂದು ರೈಟಿಂಗ್ ಡೇಸಿಂದ ನಾನು ರೈಟಿಸ್ಟ್ ಆಗಿದ್ದವನು. ಇವತ್ತು ನಾನು ಅದೇ ಆಗಿದ್ದೀನಿ. ಅದಕ್ಕೆ ಪೂರಕವಾದಂತೆ ಯಾವುದೇ ವಿಚಾರಗಳಿತ್ತು ಅಂತಂದರೆ ನಾನು ಖಂಡಿತ ಧ್ವನಿ ಎತ್ತುತ್ತೀನಿ. ಹಾಗಾಗಿ ನನ್ನನ್ನು ನೀವು ಬಂಡಾಯನೋ ಮಾಜಿ ಸಂಸದನೋ ಅಥವಾ ಇನ್ನೇನು BJP ವಿರುದ್ಧ ಯಾರ್ದೋ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಜೊತೆ ನಾನು ಸೇರ್ಕೊಂಡಿದ್ದು ಅದು ಯಾವುದೂ ಅಲ್ಲ. ನಾನೊಬ್ಬ ಒಬ್ಬ ರಾಷ್ಟ್ರವಾದಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಸಂಘ ಪ್ರತಿಪಾದಿಸುವಂಥ ಚಿಂತನೆಗಳಿಗೆ
100% ಕಮಿಟ್ಮೆಂಟನ್ನು ಇಟ್ಕೊಂಡಿರುವಂಥ ವ್ಯಕ್ತಿ. ಕೆಲಸದ ವಿಚಾರ ಬಂದಾಗ 10 ವರ್ಷ ಎಲ್ಲರ ಕೈಲೂ ಕೂಡ ಸೈ ಅನ್ಸ್ಕೊಂಡು ಬೆನ್ನು ತಟ್ಟಿಸ್ಕೊಳ್ಳೋ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಹ ವ್ಯಕ್ತಿ.